ಅವರ ತಾಲೂಕದ ಘಟಕದ ವತಿಯಿಂದ ಆಮೇಲೆ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಜನಸಂಖ್ಯೆ ಸ್ಫೋಟ ಕುರಿತು ಅದರ ದುಷ್ಪರಿಣಾಮ ಕುರಿತು ನಮ್ಮ ಮಕ್ಕಳಿಗೆ ಈಗಾಗಲೇ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದರೆ ಹೆಮ್ಮೆ ಮತ್ತು ಖುಷಿ ಅನಿಸ್ತು. ತಮಗೆ ನಮ್ಮ ಕಾಲೇಜು ವತಿಯಿಂದ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಮಗೆ. ಯಾಕಂದರೆ ನಮಗೆ ಬಹುಮಾನಕ್ಕಿಂತ ಮುಖ್ಯವಾಗಿ ಮಕ್ಕಳು ಏನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು. ರಾಯಕರಣ ಈಗ ಬರಲಿಲ್ಲ ನಾಳೆನೇ ಸಿಗ್ತದೆ, ನಾಳೆ ಎಲ್ಲ ನಾಡು ಸಿಗ್ತದೆ. ಪ್ರಯತ್ನದಲ್ಲಿ ಫಲ ಇರ್ತದೆ. ಮೇಲಿನ ಮೇಲೆ ಪ್ರಯತ್ನವನ್ನು ಮಾಡಬೇಕು. ಗೊತ್ತಾಯ್ತು ಮಕ್ಕಳೇ? ಹಾಗಾಗಿ ನೀವು ಪ್ರಯತ್ನ ಮಾಡಿದಿರಲ್ಲ, ನನಗೆ ಭಾಳ ಹೆಮ್ಮೆ ಅನಿಸ್ತು, ಖುಷಿ ಅನಿಸ್ತು. ನೀವು ಎಷ್ಟು ಜನ ಭಾಗವಹಿಸಿದಿರಲ್ಲ, ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಪರವಾಗಿ 15ನೇ ಆಗಸ್ಟ್ ಬರುವ 15ನೇ ಆಗಸ್ಟ್ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನೀವು ಎಷ್ಟು ಜನ ಎಕ್ಸಾಮ್ ಬರೆದಿರಲ್ಲ ಅಷ್ಟು ಮಂದಿಗೆ ನನ್ನ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ನಿಮಗೆ ಬಹುಮಾನವನ್ನು ಕೊಡ್ತೀನಿ. ಮಕ್ಕಳೇ, ಹಾಗಾಗಿ ಇಲ್ಲಿ ಇಲಾಖೆದವರು ಏನು ಮಾಡಿದ್ದಾರೆ ಅಂದರೆ ಕೇವಲ 3 ಪ್ರೈಜನ್ನು ಮಾಡಿದ್ದಾರೆ. 1,000, 500 ಮತ್ತು 250 ರೂಪಾಯಿ ಈ ರೀತಿಯಾಗಿ ಬಹುಮಾನವನ್ನು ಮಾಡಿದ್ದಾರೆ. ದಯಮಾಡಿ ನನ್ನ ವಿದ್ಯಾರ್ಥಿಗಳಿಗೆ ಇಷ್ಟೇ ನನ್ನ ರಿಕ್ವೆಸ್ಟ್ ಇದೆ, ಏನಂತಂದರೆ ದಯಮಾಡಿ ಯಾರೂ ಕೂಡ ಅದು ಪ್ರೈಸ್ ಬಂದಿದೆ ಅವ್ರಿಗೆ ಬಂದಿದೆ ನನಗೆ ಬಂದಿಲ್ಲ ಎಂಬ ಭಾವನೆ ಬೇಡ. ಅದಕ್ಕೆ ನಾವು ಹೇಳ್ತೇವೆ, ಸೋಲು ಗೆಲುವಿನ ಮೂಲ. ಇವತ್ತು ಸೋತಿರಿ ಅಂದರೆ ನಾಳೆ ಗೆಲ್ಲುತ್ತೀರಿ. ಗೊತ್ತಾದ ಮಕ್ಕಳೇ, ಆ ಗೆಲ್ಲುತ್ತೀರಿ ಎಂಬ ಭಾವನೆ ನಿಮ್ಮಲ್ಲಿ ಬರಬೇಕು. ನಾನು ಸೋತಿದ್ದೇನೆ ಕಡಿಮೆ ಅಂತ ಹೇಳಿ ಬೇಡ. ಇವತ್ತಿಲ್ಲ ಮತ್ತು ನಾಳೆ ಪ್ರಯತ್ನ ಮಾಡಿದರೆ ನೀವು ಕೂಡ ಯಶಸ್ವಿ ಆಗ್ತೀರಿ. ಆ ನಿಟ್ಟಿನಲ್ಲಿ ತಾವೆಲ್ಲ ಬರೆಯಂಥ ಪ್ರಯತ್ನ ಮಾಡಿದಿರಲ್ಲ, ಯಾರು ಪ್ರಬಂಧವನ್ನು ಬರೀತಿರಲ್ಲ, ಮುಂದೆ ಪ್ರಬಂಧ ಬರ್ಕೋತಾ ನೀವೇನಾಗಬೇಕು, ದೊಡ್ಡ ಸಾಹಿತಿಗಳಾಗ್ಬೋದು, ದೊಡ್ಡ ಕವಿಗಳಾಗ್ಬೋದು. ಈಗಾಗಲೇ ನಮ್ಮ ಮಧ್ಯದಲ್ಲಿ ನಮ್ಮ ಡಾಕ್ಟರ್ ಸಂಜೀವ್ ಕುಮಾರ್ ನಾಂದೇಡ್ನಲ್ಲಿ ದೊಡ್ಡ ನಮ್ಮ ಉಪನ್ಯಾಸಕರು, ಮರಾಠಿ ಉಪನ್ಯಾಸಕರು, ದೊಡ್ಡ ಸಾಹಿತಿಗಳಿದ್ದಾರೆ ಮರಾಠಿಯಲ್ಲಿ, ನಿಮಗೆಲ್ಲ ಗೊತ್ತಿಲ್ಲ. ದೊಡ್ಡ ಪುಸ್ತಕವನ್ನು ಬರೀತಾರೆ, ಸಾಹಿತ್ಯಕಾರಿದ್ದಾರೆ. ಹಾಗೆ ನೀವು ಕೂಡ ಸಾಹಿತಿಗಳಾಗ್ಬೋದು. ಆ ನಿಟ್ಟಿನಲ್ಲಿ ಇವೆಲ್ಲ ಪ್ರಬಂಧ ಅಂದರೆ ಆರಂಭದ ಬರಹಗಳು ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ, ಕುಟುಂಬ ಮತ್ತು ಆರೋಗ್ಯ ಇಲಾಖೆ, ನಮ್ಮ ಅವರ ತಾಲೂಕದ ಅಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಬಂದಿದ್ದಾರೆ, ಆಮೇಲೆ ನಮ್ಮ ಅನಿತಾ ಮೇಡಮ್ ಅವರು ಬಂದಿದ್ದಾರೆ, ಅವರು ಮೇನ್ ಕೋಆರ್ಡಿನೇಟರ್ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ನಮ್ಮ ಕಾಲೇಜ್ ವತಿಯಿಂದ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಉತ್ಸಾಹ, ಉತ್ತೇಜನ, ಆಮೇಲೆ ಮಕ್ಕಳಿರುವಂಥ ಒಂದು ಪ್ರತಿಭೆಗಾಗಿ ತಾವು ಒಂದು ಕೆಲಸವನ್ನು ಮಾಡ್ತಿದ್ರಲ್ಲ. ಹಾಗಾಗಿ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ, ತಮ್ಮ ಇಲಾಖೆಗೂ, ತಮ್ಮ ಮೇಡಮ್ ಅವರಿಗೂ, ಡಾಕ್ಟರ್ ಮೇಡಮ್ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಮಕ್ಕಳಿಗೆ ಕೇವಲ ಓದೋದಷ್ಟೇ ಸೀಮಿತ ಬೇಡ. ಓದೋದು ಒಂದೇ ಪಠ್ಯೇತರ ಅಂತ ಕರಿತೇವೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಯಾರು ಕೇವಲ ಓದೋದು ಗಿಳಿ ಆಗೋದು ಬೇಡ. ಓದೋದ್ರ ಜೊತೆಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ಕಲೆ, ಸಾಹಿತ್ಯ, ಸಂಸ್ಕೃತಿ ಸೇರಿದಂತೆ ಅನೇಕ ವಿಚಾರಗಳು ನಾವು ಜೀವನದಲ್ಲಿ ಕಲಿಬೇಕು. ಓದು ಅಂದರೆ ಕೇವಲ ಓದೋದಷ್ಟೇ ಸೀಮಿತ ಅಲ್ಲ. ಓದೋದ್ರ ಜೊತೆಗೆ ಭಾಳಷ್ಟು ಜ್ಞಾನಗಳಿವೆ. ಆ ಜ್ಞಾನವನ್ನು, ಪ್ರತಿಭೆಯನ್ನು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದು ಪ್ರತಿಭೆ ಇದೆ. ಯಾರ ಮೇಲೆ ಹಾಡಿದೆ, ಯಾರ ಮೇಲೆ ಏಕಪಾತ್ರ ಅಭಿನಯ ಇದೆ, ಮೆಮಿಕ್ರಿ ಇದೆ, ಏನೇನೋ ಪ್ರತಿಭೆಗಳಿರ್ತಾವೆ. ಅದು ತಾವು ತೋರಿಸ್ಕೊಳ್ಬೇಕು. ತೋರಿಸ್ಕೊಟ್ಟಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ. ನೀವು ಮುಚ್ಕೊಂಡು ಇಬ್ಬರು ಏನೂ ಗೊತ್ತಾಗಲ್ಲಮ್ಮ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಈಗ ಬರುವಂಥ ದಿನಗಳಲ್ಲಿ ತಮ್ಮೆಲ್ಲ ಪ್ರತಿಭೆಗಳನ್ನು ಗುರುತಿಸಿ. ಯಾಕಂದರೆ ನಾನು ಹೆಮ್ಮೆ ಹೇಳ್ತೀನಿ ಈ ಸಂದರ್ಭದಲ್ಲಿ, ನಮ್ಮ ಕಾಲೇಜಿನ ಮಕ್ಕಳು ಹೋದ ವರ್ಷ ಜಾನಪದದಲ್ಲಿ ರಾಜ್ಯ ಮಟ್ಟಕ್ಕೆ ಸುನೀಲ್ ಎಂಬ ಹುಡುಗ ರಾಜ್ಯ ಮಟ್ಟದಲ್ಲಿ ನಮ್ಮ ಹುಡುಗ ರಾಜ್ಯವನ್ನು ತೆಗೆದುಕೊಡ್ತಾ ಇದ್ದಾರೆ. ಸ್ಟೇಟ್ ಲೆವೆಲ್ನಲ್ಲಿ ನಮ್ಮ ಗೌರ್ಮೆಂಟ್ ಪಿ ಕಾಲೇಜ್ ಅವರ ಸ್ಟೇಟ್ನಲ್ಲಿ ನಮ್ಮ ಮಗು ಭಾಗವಹಿಸಿದ್ರೆ ನಾವು ಹೆಮ್ಮೆ ಪಡಬೇಕು ಮಕ್ಕಳೇ. ಹಾಗಾಗಿ ನಾವೇನು ಕಡಿಮೆ ಅಲ್ಲ. ಗೌರ್ಮೆಂಟ್ ಕಾಲೇಜಿನಲ್ಲಿ ನಮ್ಮಲ್ಲಿ ಕೂಡ ಪ್ರತಿಭೆ ಇದೆ, ಶಕ್ತಿ ಇದೆ, ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಕ್ರಿಯಾಶೀಲತೆ ಇದೆ, ಎಲ್ಲ ಇದೆ. ಆ ನಿಟ್ಟಿನಲ್ಲಿ ತಾವು ತೋರಿಸ್ಕೊಡ್ಬೇಕು, ಆ ಪ್ರತಿಭೆ ಹೊರಬರಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಏನು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರಲ್ಲ, ತಮ್ಮೆಲ್ಲರಿಗೂ ಕೂಡ ನನ್ನ ಕಾಲೇಜ್ ವತಿಯಿಂದ ಹೆಚ್ಚಿಗೆ ಹೇಳದೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.